ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಒಂದು ಬಯೋಕೆಮಿಸ್ಟ್ರಿ ಆನ್ಲೈನ್ ಕ್ಲಾಸಿಗೆ ಸ್ವಾಗತಿಸುತ್ತಾ, ಮಕ್ಕಳೇ ಇಂದಿನ ದಿವಸ ನಾವು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ಈಗ ಆಲ್ರೆಡಿ ಪರಮಾಣು ಮತ್ತು ಅಣುಗಳು ಎಂಬ ಕೆಮಿಸ್ಟ್ರಿ ಅಧ್ಯಾಯ ಕಂಪ್ಲೀಟ್ ಆಯ್ತು ಮಕ್ಕಳೇ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಸೈನ್ಮೆಂಟ್ಸು ಕೂಡ ನಾನು ಕೊಟ್ಟಿದ್ದೀನಿ. ಆ ಅಸೈನ್ಮೆಂಟ್ಸ್ಗೆ ನೀವು ಬಂದು ಈ ಸ್ಕೂಲಿಗೆ ಸೋಮವಾರ ಅಂದರೆ ನಿಮಗೆ ಕಂಪಲ್ಸರಿ ಬರಬೇಕಾಗುತ್ತೆ ಮಕ್ಕಳೇ. ಅದು ಅವತ್ತು ಬಂದವರು ತೋರಿಸಿ ಆಮೇಲೆ ಅಥವಾ ನೀವು ಗೂಗಲ್ ಕ್ಲಾಸಿಗೆ ಹಾಕಬಹುದು. ಅದು ಅದಕ್ಕೆ ಆಂತರಿಕ ಅಂಕಗಳು ಇರ್ತವೆ ಎಂಬುದನ್ನು ನಿಮಗೆ ಮೇಲಿಂದ ಮೇಲೆ ನಾನು ಗಮನಿಸ್ತಾ ಇದ್ದೀನಿ ಮಕ್ಕಳೇ. ಮೇಲಿನ ಮೇಲೆ ಅದನ್ನು ನಿಮ್ಮ ನೆನಪಿಗೆ ತರ್ತಾ ಇದ್ದೀನಿ. ಓಕೆ, ಯಾವುದೇ ಅಸೈನ್ಮೆಂಟ್ಸನ್ನು ನಿಷ್ಕಾಳಜಿ ಮಾಡಬೇಡಿ. ಓಕೆ ಮಕ್ಕಳೇ, ಇವತ್ತಿನ ದಿವಸ ನಾವು ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮೊದಲನೆಯ ಒಂದು ವಿಷಯ ಯಾವುದು ಮಕ್ಕಳೇ? ಭೂಮಿ. ಭೂಮಿ ನಿಮಗೆ ಎಲ್ಲರಿಗೂ ಗೊತ್ತು ಮಕ್ಕಳೇ. ಭೂಮಿ ಒಂದು ಗ್ರಹನೋ ಅಥವಾ ನಕ್ಷತ್ರನ ಮಕ್ಕಳೇ? ಹೇಳ್ತೀರಾ? ಖಂಡಿತ ಸರ್, ಇಲ್ಲಿ ಮೇಲ್ಗಡೆ ಅದಲ್ವಾ, ಎದುರುಗಡೆ ಅದ ಅಥವಾ ನಮಗೂ ಕೂಡ ಗೊತ್ತದ. ಸೌರಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಮಕ್ಕಳೇ? ಇದೊಂದು ಭೂಮಿ ಅಂತಕ್ಕಂಥ ವಿಷಯ ನಮಗೆಲ್ಲರಿಗೂ ಗೊತ್ತು. ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಮಕ್ಕಳೇ ಆಲ್ರೆಡಿ ನೀವು 8ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ. ಸ್ವಲ್ಪ ಅದರ ಮುಂದುವರೆದ ಭಾಗವನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡೋಣ ಮಕ್ಕಳೇ. ಇದು ಕ್ಲಿಯರ್ ಆಯಿತು. ಆಮೇಲೆ ಈ ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೆ ಏನಾದ ಮಕ್ಕಳೇ? ಅದು ಭೂಮಿಯಲ್ಲಿ ಸಿಗುವ ಸಂಪನ್ಮೂಲಗಳು ಮತ್ತು ಸೂರ್ಯನಿಂದ ಬರುವ ಶಕ್ತಿಯು ಅವಶ್ಯಕ. ಯಾವ ರೀತಿ ಮಕ್ಕಳೇ? ಅದು ಈ ಜೈವಿಕ ಇರ್ಬೋದು, ಅಜೈವಿಕ ಘಟಕಗಳಿಗೆ ಸೂರ್ಯನ ಬೆಳಕು ಅವಶ್ಯ. ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸೂರ್ಯನ ಬೆಳಕು ಅವಶ್ಯ ಅಂತಕ್ಕಂಥ ವಿಷಯ ಬಗ್ಗೆ ನಿಮಗೆ ಗೊತ್ತು ಮಕ್ಕಳು. ಅದು ಅದೇ ರೀತಿ ಭೂಮಿಯ ತಾಪ ಮಕ್ಕಳೇ, ತಾಪ ನಿರ್ದಿಷ್ಟ ಪ್ರಮಾಣದ ಇರಲೇಬೇಕು. ಹೌದು, ಆ ತಾಪ ಇಲ್ಲದೇ ಇದ್ದರೆ ಆ ಅನೇಕ ಜೈವಿಕ ಕ್ರಿಯೆಗಳು ನಡೀಲಿಕ್ಕೆ ತೊಂದರೆ ಉಂಟಾಗುತ್ತೆ ಮಕ್ಕಳೇ. ಅರ್ಥ ಆಯಿತು? ಆಮೇಲೆ ಈಗ ಭೂಮಿಯ ಮೇಲಿರುವ ಆ ಸಂಪನ್ಮೂಲಗಳು ಯಾವ್ಯಾವು? ಹೌದು, ನಿಮ್ಗೆ ಅದು ಕೂಡ ಗೊತ್ತದ ಮಕ್ಕಳೇ. ಅದು ನೆಲ ಇರಬಹುದು, ನೀರು ಇರಬಹುದು, ಗಾಳಿ ಇರಬಹುದು, ಹೌದು, ಇನ್ನು ಸಸ್ಯ ಸಂಪತ್ತು ಇರಬಹುದು, ಅದು ಇನ್ನೂ ಅನೇಕ ಆ ಒಂದು ಸಂಪನ್ಮೂಲಗಳನ್ನು ನಾವು ಈ 8ನೇ ಕ್ಲಾಸ್ನ 1ನೇ ಅಧ್ಯಾಯದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅಧ್ಯಯನ ಮಾಡಿದ್ವಿ ಮಕ್ಕಳೇ. ಈ ಭೂಮಿಯ ಮೇಲಿರುವ ಜಲಗಳಿರಬಹುದು, ವಾಯುಗಳಿರಬಹುದು, ಭೂಗೋಳಗಳು ಒಂದೆರಡನ್ನೊಂದು ಪರಸ್ಪರ ಪ್ರತಿವರ್ತಿಸಿ ಜೀವಿಗಳು ಬದುಕಲು ಸಾಧ್ಯವಿರುವ ಪ್ರದೇಶಕ್ಕೆ ಜೀವಿಗೋಳ. ಫಸ್ಟ್ ಜೀವಿಗೋಳ ಅಂದರೆ ನೀವು ಬಯೋಸ್ಫಿಯರ್ ಮಕ್ಕಳೇ. ಅದು ಈ ಜೀವಿಗೋಳದಲ್ಲಿ ಏನದ ಜೈವಿಕ, ಅಜೈವಿಕ ಇರ್ಬೋದು ಮತ್ತು ಜೈವಿಕ, ಇನ್ನೊಂದು ಜೈವಿಕ ಘಟಕಗಳ ಮಧ್ಯೆ ಪರಸ್ಪರ ಅವಲಂಬನೆ ಆದ ಮಕ್ಕಳೇ. ಅದು ಈಗ ಯಾವ ರೀತಿ ಸಸ್ಯಗಳು ಅಜೈವಿಕ ಘಟಕವಾದ ಕಾರ್ಬನ್ ಡೈಆಕ್ಸೈಡನ್ನು ಅದು ದ್ವಿತೀಯ ಸಂಶ್ಲೇಷಣೆಗೆ ಬಳಸ್ಕೊಳ್ತವೆ. ಅದೇ ರೀತಿ ಈ ಜೈವಿಕ ನಾವು ಕೂಡ ಬೇಕು ಮಕ್ಕಳಿಗೆ. ನಾವು ನೀರನ್ನು ಅವುಗಳಿಗೆ ಉಣಿಸ್ತೀವಿ. ಆಮೇಲೆ ಮತ್ತೆ ಮಕ್ಕಳೇ, ನಾವು ಉಸಿರಾಡ್ತಕ್ಕಂತಹ ಸ್ವಲ್ಪ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಜೈವಿಕ ಮತ್ತು ಜೈವಿಕ ಘಟಕಗಳ ಮಧ್ಯೆ ಪರಸ್ಪರ ಜೈವಿಕ ಅಜೈವಿಕ ಆಯಿತು. ನಾವು ಸಹ ಮಕ್ಕಳೇ ಇನ್ನೊಂದೇನು ಸಸ್ಯಗಳನ್ನು ಅವಲಂಬಿಸಿವಿ. ಆಹಾರ ಇರಬಹುದು, ನಾವು ಸೇವಿಸ್ತಕ್ಕಂತಹ ಉಸಿರಾಟಕ್ಕೆ ಅವಶ್ಯಕತೆ ಇರತಕ್ಕಂತಹ ಆಕ್ಸಿಜನ್ನನ್ನು ಸಸ್ಯಗಳ ಮೂಲಕ ಪಡ್ಕೊಂತೀವಿ ಮಕ್ಕಳೇ. ಅರ್ಥ ಆಯಿತು? ಅಂದ್ರೇನು? ಪರಸ್ಪರ ಅವಲಂಬನೆ ಅದ. ಆಮೇಲೆ ಇದು ಕೂಡ ಗೊತ್ತದ ಮಕ್ಕಳೇ. ಈ ಅಧ್ಯಾಯವನ್ನು ನೀವು ಓದಿಕೊಂಡ್ರೂ ಅರ್ಥ ಆಗುತ್ತೆ. ಆದರೂ ಸಹ ಸುಮ್ಮನೆ ಹೈಲೈಟ್ಸ್ ಮಾಡ್ತಾ ಇದ್ದೀನಿ ಮಕ್ಕಳು. ನಾನು ಅಷ್ಟೊಂದು ಡೀಪ್ ಹೋಗ್ತಾ ಇಲ್ಲ. ನಿಮಗೆ ಈ ನಾ ಕೊಡ್ತಕ್ಕಂಥ ಪಾಯಿಂಟ್ಸನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡು ಆ ಪಾಯಿಂಟ್ಸ್ ನೀವು ಬರೆದ್ರೆ ಸಫಿಷಿಯೆಂಟ್ ಆಗುತ್ತೆ ಮಕ್ಕಳೇ. ಆಮೇಲೆ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು. ಯಾಕೆ ನಾವು ಜೈವಿಕ ಅಂತೀವಿ ಮಕ್ಕಳೇ? ನಮ್ಮ ಸಸ್ಯಗಳು, ಪ್ರಾಣಿಗಳು, ಅನೇಕ ಸಸ್ಯ ಸಂಪತ್ತಿರ್ಬೋದು, ಪ್ರಾಣಿ ಸಂಪತ್ತಿಲ್ಲ ಮಕ್ಕಳೇ. ಹೌದು, ಇದೆಲ್ಲ ನಿಮಗೆ ಆ ಒಂದು ಜೈವಿಕ ಘಟಕಗಳನ್ನು ಗಮನಿಸ್ತೀವಿ. ಆಮೇಲೆ ಇಲ್ಲಿ ಅಜೈವಿಕ ಘಟಕಗಳ ಮಕ್ಕಳ ಕಲ್ಲು, ಮಣ್ಣು, ಆಮೇಲೆ ಗಾಳಿ, ಹೌದು, ಇವೆಲ್ಲ ಅಜೈವಿಕ ಘಟಕ ಅಂತ ಇದೆ. ಜೈವಿಕ ಘಟಕಗಳನ್ನು ಆಮೇಲೆ ಅಜೈವಿಕ ಘಟಕಗಳ ಗಾಳಿ, ನೀರು ಮತ್ತು ಮುಂತಾದವುಗಳನ್ನು ಒಳಗೊಂಡದ. ಹೌದು, ಆಮೇಲೆ ಈ ಗಾಳಿಯ ಸಂಯೋಜನೆ ಅಂದರೆ ಜೀವಿಗಳ ಉಸಿರು ಗಾಳಿ. ಈ ಪದವನ್ನು ನಾವು ಏನು ಮಕ್ಕಳೇ ಅತ್ಯಂತ ಏನು ಒಂದು ಸಮಂಜಸವಾದ ಒಂದು
ಪದ ಮಕ್ಕಳು. ಜೀವಿಗಳ ಉಸಿರು ಗಾಳಿ. ಎಲ್ಲ ಕೇವಲ ಮಕ್ಕಳೇ ನಮಗಷ್ಟೇ ಅಲ್ಲ, ಇಡೀ ಈ ನಮ್ಮ ಜೀವಿಗೋಳದಲ್ಲಿರ್ತಕ್ಕಂಥ ಎಲ್ಲ ಜೈವಿಕ ಘಟಕಗಳಿಗೆ ಒಂದು ಗಾಳಿ ಒಂದು ಜೀವಿಗಳ ಉಸಿರಾಗಿದೆ. ಈಗ ಗಾಳಿಯ ಸಂಯೋಜನೆ ಇದು ಏನೇನು? ಗಾಳಿ ಒಂದು ಮಿಶ್ರಣ ಅಥವಾ ಸಂಯುಕ್ತ ವಸ್ತು ಮಕ್ಕಳೇ, ಹೇಳ್ತೀರಾ ನೋಡೋಣ. ಖಂಡಿತ ಅದೊಂದು ಮಿಶ್ರಣ. ಏಕೆ ಮಿಶ್ರಣ? ಗಾಳಿಯಲ್ಲಿ ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೀರಾವಿ ಇರ್ಬೋದು, ಆಮೇಲೆ ಧೂಳಿನ ಕಣಗಳು, ಇನ್ನೂ ಮುಂತಾದ ಘಟಕಗಳು ಕಂಡು ಬರ್ತವೆ ಮಕ್ಕಳು. ಆ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಇಲ್ಲ ಮಕ್ಕಳೇ ಅವು. ಯಾಕಂದರೆ ಮಿಶ್ರಣ ಬಗ್ಗೆ ನೀವು ನೋಡಿದ್ವಿ ನಾವು. ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳಿರುವ ವ್ಯತ್ಯಾಸವೇನು ಎಂಬುದನ್ನು ಸಹ ಚರ್ಚೆ ಮಾಡಿದ್ವಿ ಮಕ್ಕಳೇ. ಆಮೇಲೆ ಈ ಶುಕ್ರ ಮತ್ತು ಮಂಗಳದಂತಹ ಗ್ರಹಗಳಲ್ಲಿ ಜೀವಿಗಳು ಇದುವರೆಗೂ ಕಂಡು ಬಂದಿಲ್ಲ ಮಕ್ಕಳೇ. ಅಲ್ಲಿಯ ವಾತಾವರಣದ ಪ್ರಮುಖ ಘಟಕ ಕಾರ್ಬನ್ ಡೈಆಕ್ಸೈಡ್ ಆಗ್ಯದ. ಓಕೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲೇನೋ ಒಂದು ಮಕ್ಕಳೇ, ಅದು ನಿಮಗೆ ದಹನ ಕ್ರಿಯೆಗೆ ಆಕ್ಸಿಜನ್ ಅವಶ್ಯ. ಆ ಆಕ್ಸಿಜನ್ನ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ. ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಸಲ್ಫರ್ ಆಕ್ಸೈಡ್ಸ್ ಇರ್ಬೋದು, ಅದು ಮುಂತಾದ ಅನಿಲಗಳು ಈ ಒಂದು ದಹನ ಕ್ರಿಯೆಯಲ್ಲಿ ಉಂಟಾಗ್ತವೆ. ಇಲ್ಲೇ ಈ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಿಗಳಿಗೆ ಮಕ್ಕಳೇ ನಿಮ್ಗೆ ಗೊತ್ತದ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ವ್ಯತ್ಯಾಸವನ್ನು 8ನೇ ಕ್ಲಾಸಿಗೆ ಕಲ್ತಿದ್ರಿ. ಅದು ಈ ಉದಾಹರಣೆ ಬ್ಯಾಕ್ಟೀರಿಯಾ. ಇಲ್ಲಿ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಕ್ಕಂತಹ ಏಕಕೋಶಿ ಜೀವಿ ಹಿಡ್ಕೊಂಡು ಮಕ್ಕಳೇ, ಉಳಿದೆಲ್ಲ ಜೀವಿಗಳು ಮೇಲ್ಮಟ್ಟದ ಜೀವಿಗಳು, ಬಹುಕೋಶೀಯ ಜೀವಿಗಳೆಲ್ಲವೂ ಯೂಕ್ಯಾರಿಯೋಟ್ಗಳಾಗಿವೆ. ಆದರೆ ಯಾಕೆ ನಾವು ಬ್ಯಾಕ್ಟೀರಿಯಾವನ್ನು ಅದು ಪ್ರೋಕ್ಯಾರಿಯೋಟ್ ಮಕ್ಕಳೇ ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇಲ್ಲ, ಇಲ್ಲಿ ಏಕಕೋಶಿ ಜೀವಿ ಹಿಡ್ಕೊಂಡು ಏನು ಟ್ರೂ ನ್ಯೂಕ್ಲಿಯಸ್. ಹೌದು. ಆಮೇಲೆ ಈ ಏನು ಮಕ್ಕಳೇ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಿಗಳಿಗೆ ಗ್ಲೂಕೋಸ್ ಅನ್ನು ವಿಭಜಿಸಿ ಅವುಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಕ್ಸಿಜನ್ ಅವಶ್ಯ, ದಹನ ಕ್ರಿಯೆಗೂ ಅವಶ್ಯ, ಅದೇ ರೀತಿ ನಮ್ಮ ಉಸಿರಾಟಕ್ಕೂ ಕೂಡ ಆಕ್ಸಿಜನ್ ಅವಶ್ಯ. ಅದೇ ರೀತಿ ಮಕ್ಕಳ ಇದರ ಫಲವಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತು. ಈ ದಹನ ಕ್ರಿಯೆ ಮಾಡ್ತಾ ಆಕ್ಸಿಜನ್ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡುವ ಮತ್ತೊಂದು ಕ್ರಿಯೆ ಮಕ್ಕಳೇ. ಆಮೇಲೆ ಇದು ಕೇವಲ ಶಕ್ತಿಯಾಗಿ ಫಾಸಿಲ್ ಇಂಧನಗಳನ್ನು ಉಳಿಸುವ ಮಾನವನ ಚಟುವಟಿಕೆ ಒಳಗೊಂಡದ. ಫಾಸಿಲ್ ಇಂಧನ ಮಕ್ಕಳೇ ಈ ಪಳೆಯುಳಿಕೆ ಇಂಧನಗಳಿಗೆ ಫಾಸಿಲ್ ಇಂಧನ ಅಂತ ಬಳಸ್ತೀವಿ. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಸ್ಥಿರೀಕರಣ ಹೆಂಗೆ ನೈಟ್ರೋಜನ್ ಸ್ಥಿರೀಕರಣ ನೋಡಿದ್ವಿ ಮಕ್ಕಳೇ ನಾವು. ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾದ ಸಹಾಯದಿಂದ ಏನು ಮಾಡಿದ್ದೀವಿ, ನೈಟ್ರೋಜನ್ ಸ್ಥಿರೀಕರಣವನ್ನು ಲೆಗ್ಯುಮಿನಸ್ ಪ್ಲಾಂಟ್ಸ್ ಸಸ್ಯಗಳ ಆ ಬೇರಿನ ಗಂಟುಗಳಿರ್ತಕ್ಕಂತಹ ಏನು ಮಕ್ಕಳೇ ಆ ನೈಟ್ರೋಜನ್, ಯಾಕಂದರೆ ನೈಟ್ರೋಜನ್ ಮುಕ್ತ ರೂಪದ ನೈಟ್ರೋಜನ್ ಸಸ್ಯಗಳು ತೆಗೆದುಕೊಳ್ಳಲ್ಲ, ಅದು ನೈಟ್ರೇಟ್ ಆಗಿ ಪರಿವರ್ತನೆ ಆಗಬೇಕು. ಆ ರೀತಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ 2 ವಿಧಗಳ ಸ್ಥಿರೀಕರಣ ಹೊಂದುತ್ತೆ. ಅಂದ್ರೇನು, ಈ ಹಸಿರು ಸಸ್ಯಗಳಿದ್ದು ಬರ್ತದೆ ನಿಮಗೆ, ಸೂರ್ಯನ ಬೆಳಕಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸ್ತವೆ ಅದು. ಆಮೇಲೆ ಈ ಹಲವಾರು ಸಮುದ್ರ ಜೀವಿಗಳು ಸಮುದ್ರ ನೀರಿನಲ್ಲಿ ಕರಗಿರುವ ಕಾರ್ಬೋನೇಟ್ಗಳನ್ನು ಅವುಗಳ ಚಿಪ್ಪಿನ ರಚನೆಗೆ ಬಳಸ್ತವೆ ಮಕ್ಕಳೇ. ಇದು ಗೊತ್ತಿರಲಿ, ಈ ವಿಷಯ ಗೊತ್ತಿರುತ್ತೆ ನಿಮಗೆ. ಇಲ್ಲಿ ಕೂಡ ಸ್ಥಿರೀಕರಣ, ಯಾಕಂದರೆ ಶೈವಲಗಳ ಮಕ್ಕಳಲ್ಲಿ ಕೂಡ ಹೌದು, ಅದು ಒಂದು ವಿಷಯ. ಆಮೇಲೆ ಹವಾಮಾನ ನಿಯಂತ್ರಣದಲ್ಲಿ ವಾಯುಗೋಳದ ಪಾತ್ರ, ಅದು ಮಕ್ಕಳೇ ಗೊತ್ತಿರಲಿ ನಿಮಗೆ. ಹವಾಮಾನ ನಿಯಂತ್ರಣದಲ್ಲಿ ವಾಯುಗೋಳ ಯಾವ ರೀತಿ ತನ್ನ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಈ ಭೂಮಿ ಮೇಲೆ ಗಾಳಿ ಒಂದು ಉಷ್ಣದಾವಾಹಕ ಗೊತ್ತದ ಮಕ್ಕಳ ನಿಮಗೆ. ಆಮೇಲೆ ವಾಯುಗೋಳವು ಹಗಲಿರುಳು ಹಾಗೂ ವರ್ಷವಿಡೀ ಭೂಮಿಯ ಉಷ್ಣತೆಯು ತಕ್ಕ ಮಟ್ಟಿಗೆ ಸ್ಥಿರವಾಗಿರುವಂತೆ ನೋಡಿಕೊಳ್ಳುತ್ತೆ ಮಕ್ಕಳ. ಹೌದು, ಯಾವ ರೀತಿ ಈ ಬೆಳಕಿನ ಅವಧಿಯಲ್ಲಿ ಉಷ್ಣತೆ ಇದ್ದಕ್ಕಿಂತ ಹೆಚ್ಚಾಗುವುದಿರ್ಬೋದು, ವಾಯುಮಂಡಲ ಹೌದು, ಮತ್ತು ರಾತ್ರಿ ವೇಳೆಯಲ್ಲಿ ಉಷ್ಣತೆಯು ಭೂಮಿ ಮೇಲ್ಮೈಯಿಂದ ಹೊರ ಹೋಗದಂತೆ ರಕ್ಷಿಸುತ್ತೆ ಮಕ್ಕಳೇ. ವಾಯುಗೋಳ ಅಂದ್ರೇನು, ನಮಗೆ ಸಾಕಷ್ಟು ಈ ಒಂದು ವಿವಿಧ ಘಟಕಗಳಿಂದ ಉಂಟಾಗ್ತಕ್ಕಂತಹ ತೊಂದರೆಯನ್ನು ನಮಗೆ ಉಂಟು ಮಾಡೋದಿಲ್ಲ. ಆಮೇಲೆ ಚಂದ್ರ ಮಕ್ಕಳೇ ಇದು ಗ್ರಹಣ ನಕ್ಷತ್ರನ ಅದು ಇದು ಕೂಡ ಗೊತ್ತ ನಿಮಗೆ. ಇದೊಂದು ಏನು ಭೂಮಿಯ ಉಪಗ್ರಹ. ಚಂದ್ರ ಒಂದು ಭೂಮಿಯ ಉಪಗ್ರಹ ನೋಡ್ತೀವಿ ಗಮನಿಸ್ತೀವಿ ಚಿತ್ರದಲ್ಲಿ. ಈ ನಿಮ್ಗೆ ಕ್ಲಾಸಲ್ಲಿ ಆದರೂ ಕೂಡ ಇಷ್ಟೊಂದು ಮಾಹಿತಿ ಗೊತ್ತಾಗ್ತಿರಲಿಲ್ಲ ಮಕ್ಕಳು ನಿಮಗೆ. ಅದು ಚಿತ್ರದ ಮೂಲಕ ನಾವು ವಿಷಯವನ್ನು ಸಂಗ್ರಹ ಮಾಡ್ಕೋತ ಹೋಗ್ಬೋದು. ಅದು ಚಂದ್ರನ ಮೇಲ್ಮೆಯಲ್ಲಿ ವಾಯುಗೋಳ ಇಲ್ಲ. ಆಮೇಲೆ
ಗಾಳಿಯ ಚಲನೆ ಅಂದ್ರೇನು, ಈ ಮಾರುತಗಳು ಹೇಗೆ ಉಂಟಾಗ್ತವೆ. ಮಾರುತ ಅಂದರೆ ಮಕ್ಕಳೇ ಟೋಟಲಾಗಿ ಗಾಳಿನ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಆಮೇಲೆ ಈ ಹಗಲಿನಲ್ಲಿ ತೀರ ಪರಿಸ್ಥಿತಿ ನೋಡಿದಾಗ ಮಕ್ಕಳೇ ಭೂಮಿಯ ಮೇಲಿನ ಗಾಳಿ ಬೇಗನೆ ಬಿಸಿಯಾಗಿ ಮೇಲೇರಲು ಪ್ರಾರಂಭಿಸುತ್ತೆ. ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಮಕ್ಕಳೇ ನಮ್ಮ ವಾತಾವರಣಕ್ಕಿಂತ ಅಲ್ಲಿಯ ವಾತಾವರಣ ಏನು ಅಧಿಕ ತಾಪದಿಂದ ಕೂಡಿರುತ್ತೆ. ಏಕೆ ನಿಮ್ಗೆ ಗೊತ್ತು, ಸೂರ್ಯನ ವಿಕಿರಣಗಳು ನೀರಿನ ಮೇಲ್ಮೈ ಬಿದ್ದು ಅವು ಮಕ್ಕಳು ಏನಾಗ್ತದೆ, ಅದು ಪ್ರತಿಫಲನ ಹೊಂದಿ ಆ ನೀರಿನ ಮೇಲ್ಮೈ ಏನಾಗ್ತಂತ ಆವಿ ಆಗ್ತಾ ಇರುತ್ತೆ. ಅದು ನೀವೇನಾದರೂ ಬೇಸಿಗೆ ಕಾಲದಲ್ಲಿ ಈಗ ಹೋದರೆ ಮಕ್ಕಳು ಸಾಕಷ್ಟು ಇಲ್ಲಿಯ ಟೆಂಪ್ರೇಚರ್ ಮತ್ತು ಅಲ್ಲಿಯ ಟೆಂಪ್ರೇಚರ್ಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಅದು ಈ ಗಾಳಿಯು ಮೇಲೆ ಇರೋದಲ್ಲ, ಕಡಿಮೆ ಒತ್ತಡ ಪ್ರದೇಶವು ಉಂಟಾಗಿ ಆ ಸ್ಥಳಕ್ಕೆ ಸಮುದ್ರದ ಮೇಲಿನ ಗಾಳಿಯು ಪ್ರವೇಶಿಸುತ್ತೆ ಮಕ್ಕಳೇ. ಆಮೇಲೆ ಈ ಮಾರುತಗಳು ಅಂದ್ರೇನು, ಈ ಗಾಳಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸಿದಾಗ ಮಾರುತಗಳು ಉಂಟಾಗ್ತವೆ. ಮಾರುತಗಳು ಹೇಗೆ ಉಂಟಾಗ್ತವೆ ಅದು ಗೊತ್ತಿಲ್ಲ ಮಕ್ಕಳು. ಇಲ್ಲದ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಆ ಗಾಳಿ ಯಾವ ದಿಕ್ಕಿನ ಕಡೆಗೆ ಬೀಸ್ತಾ ಇದೆ ಅನ್ನೋದನ್ನು ಈ ಒಂದು ಚಿತ್ರಣದ ಮೂಲಕ ನೀವು ಗಮನಿಸಬಹುದು. ಅದು ಆಮೇಲೆ ಹಗಲಿನಲ್ಲಿ ಮಾರುತಗಳು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸ್ತವೆ. ರಾತ್ರಿ ವೇಳೆಯಲ್ಲಿ ಭೂಮಿ ಮತ್ತು ಸಮುದ್ರಗಳೆರಡೂ ತಂಪಾಗಲು ಪ್ರಾರಂಭಿಸ್ತವೆ ಮಕ್ಕಳೇ. ಆಮೇಲೆ ಭೂಮಿಗಿಂತ ನೀರು ನಿಧಾನವಾಗಿ ತಂಪಾಗುವುದರಿಂದ ಸಮುದ್ರದ ಮೇಲಿನ ಗಾಳಿಯು ಭೂಮಿಯ ಮೇಲಿನ ಗಾಳಿಗಿಂತ ಬಿಸಿಯಾಗಿರುತ್ತೆ ಮಕ್ಕಳೇ. ಮಾರುತಗಳಂದ್ರೇನು, ಅವು ಹೇಗೆ ಉಂಟಾಗ್ತಾವು, ಅದು ಸ್ವಲ್ಪ ಈ ಪಾಯಿಂಟ್ಸ್ ನಿಮಗೆ ಗಮನಿಸಿ. ಆಮೇಲೆ ಈ ವಿಷಯ ಮಕ್ಕಳೇ ಆಲ್ರೆಡಿ ನಿಮಗೆ ಈ ಹುಬ್ಳಿ ಸರ್ ಸ್ಟಾರ್ಟ್ ಮಾಡಿದ್ದಾರೆ, ನೈಸರ್ಗಿಕ ಸಂಪನ್ಮೂಲಗಳ ಅಂತಕ್ಕಂಥ ವಿಷಯ ನೋಡಿದೆ ನಾನು. ಅದು ಅಲ್ಲಿ ಇಲ್ಲಿ ಕೆಲವೊಂದು ವಿಷಯ ಸಾಮ್ಯತೆ ಬರುತ್ತೆ. ಆಮೇಲೆ ಮಕ್ಕಳೇ ಮಳೆ, ಅದು ಮಳೆಯನ್ನು ಗೊತ್ತು ನಿಮಗೆ. ಸಾಮಾನ್ಯವಾಗಿ ಮಳೆಯಿಂದ ಸಾಕಷ್ಟು ಅಂತರ್ಜಲ ಉಂಟಾಗುತ್ತೆ. ಭೂಮಿ ತನ್ನ ತಾಪವನ್ನು ಏನು ಮಾಡುತ್ತೆ, ನಿಯಂತ್ರಣ ಆಗುತ್ತೆ. ಅದು ನಾವು ಇಲ್ಲಿವರೆಗೆ ಮಕ್ಕಳು ಇಷ್ಟೆಲ್ಲ ನಾವು ನೀರಾವರಿ ಕೂಡ ಇನ್ನೂ ಕೂಡ ಅನೇಕ ರೈತರು ಅದು ಮಳೆ ಆಶ್ರಿತ ಪ್ರದೇಶವನ್ನು ನಂಬಿ ಸಾಕಷ್ಟು ಬೆಳೆಯನ್ನು ಬೆಳೀತಿದ್ದಾರೆ ಮಕ್ಕಳೇ. ಅದು ಇನ್ನೂ ಕೂಡ ನಿಮ್ಗೆ ಗೊತ್ತಿಲ್ಲ, ನೀವಿರ್ತಕ್ಕಂಥ ಏರಿಯಾ ಏನದ ಒಂದು ನೀರಾವರಿ ಅದ ಮಕ್ಕಳೇ. ಆದರೆ ಇನ್ನೂ ಸಾಕಷ್ಟು ಒಣ ಬೇಸಾಯ ಅಂತಕ್ಕಂಥ ಪದವನ್ನು ಕೇಳಿರ್ಬೋದು ನೀವು. ಏನು ಒಣ ಬೇಸಾಯ ಅಂದರೆ ಆ ಮಳೆಯ ನೀರಿನ ಅದು ಆಧರಿಸಿ ಕೃಷಿಯನ್ನು ನಿರ್ವಹಿಸ್ತಾರೆ ಮಕ್ಕಳೇ. ಆ ಒಂದು ವಿಧಾನಕ್ಕೆ ಏನು ಒಣ ಬೇಸಾಯ ಅಥವಾ ಶುಷ್ಕ ಬೇಸಾಯ ಅಂತಕ್ಕಂಥ ಪದವನ್ನು ಬಳಸ್ತೀವಿ ಮಕ್ಕಳೇ. ಅರ್ಥ ಆಯಿತು? ಡ್ರೈಲ್ಯಾಂಡ್ ಇಂಗ್ಲೀಷ್ ಪದ ಮಕ್ಕಳೇ, ಡ್ರೈಲ್ಯಾಂಡ್. ಆಮೇಲೆ ಈ ಮಳೆ ಅನ್ನೋದು ಈ ಹಗಲಿನ ನೀರಿನ ಮೂಲಗಳು ಬಿಸಿಯಾದಾಗ ಸಾಕಷ್ಟು ಪ್ರಮಾಣದ ನೀರು ಆವಿಯಾಗಿ ಗಾಳಿಯನ್ನು ಸೇರುತ್ತೆ. ಆಮೇಲೆ ಜೀವಿಗಳ ಕೆಲವು ಜೈವಿಕ ಚಟುವಟಿಕೆಗಳಿಂದಲೂ ಸ್ವಲ್ಪ ಪ್ರಮಾಣದ ನೀರಾವಿಯು ಗಾಳಿಯನ್ನು ಸೇರುತ್ತೆ. ಇದು ಗೊತ್ತು ಮಕ್ಕಳು, ನಾವು ಉಸಿರಾಡುವಾಗ ಅದು ಕೇವಲ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಬರೋದಿಲ್ಲ, ಕೆಲವೊಂದು ನೀರಾವಿ ಇದು ಸಹ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಆಮೇಲೆ ಈಗ ಬಿಸಿಯಾಗಿ ಇದು ನೀರಾವಿಯೊಂದಿಗೆ ಮೇಲೇರುತ್ತದೆ ಮಕ್ಕಳ. ಗಾಳಿಯು ಮೇಲಕ್ಕೆ ಹೋದಂತೆಲ್ಲ ಹಿಗ್ಗುತ್ತದೆ ಮತ್ತು ತಂಪಾಗುತ್ತೆ ಮಕ್ಕಳ. ಅರ್ಥ ಆಯಿತು? ಇಷ್ಟು ವಿಷಯ ಇವತ್ತು ದಿವಸ ನಿಮಗೆ ಗೊತ್ತಿರಲಿ ಮಕ್ಕಳೇ. ಮುಂದಿನ ವಿಷಯವನ್ನು ನಾಳೆ ಚರ್ಚೆ ಮಾಡೋಣ.